ಯಾರು ಅಂತ ನಿನಗೆ ಗೊತ್ತಾಯ್ತಾ? ಯಾರಂತ ಗೊತ್ತಿಲ್ಲ, ಆದರೆ ಅವ್ನು ಯಾರು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ದೀಪ ಅವ್ರು ಹೇಳಿದ್ರು. ಅದಕ್ಕೆ ಅವ್ನು ಯಾರಂತ ತಿಳ್ಕೊಳ್ಳೋಣ ಅಂತ ಬಂದೆ. ಓ, ನನ್ನ ಬಾಯಿಂದಾನೇ ಸತ್ಯ ಹೇಳಿಸ್ಬೇಕು ಅಂತ ಐಡಿಯಾ ಮಾಡಿ ಚಿರು ಹತ್ರ ಕೇಳಿಸ್ತಾ ಇದೆಯಾ ಅಂತ ಅರ್ಥ ಆಯಿತು. ಹೇಳಿ ಅದಕ್ಕೆ, ಅವನಿಂದ ನಿಮ್ಗೇನು ಅನ್ಯಾಯ ಆಗಿದೆ? ಅವ್ನು ನಿಮ್ಗೆ ಅಷ್ಟು ಅವಮಾನ ಮಾಡಿದ್ರು ಯಾಕೆ ಅವನ್ನ ಸುಮ್ಮನೆ ಬಿಟ್ರಿ? ಅವ್ನು ಯಾರಂತ ಹೇಳಿ, ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ರಾಹುಲ್ನ ಮರ್ತಿರೋ ಚಿರುಗೆ ಮತ್ತೆ ಅವನ ಬಗ್ಗೆ ನೆನಪಾಗೋ ಥರ ಹೇಳಿದ್ರೆ ನಾಳೆ ಅದು ನನ್ನ ಬುಡಕ್ಕೆ ಬರಬಹುದು. ಯಾವುದಕ್ಕೂ ವಿಷಯ ಹೇಳ್ದೇ ಇರೋದೇ ಒಳ್ಳೇದು. ಯಾಕೆ ಮೇಡಮ್ ಮನಸ್ಸನ್ನೇ ಏನೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ಅವ್ರು ಯಾರು ಅಂತ ನಿಮ್ಮ ಮೈದ್ನಂಗೆ ಹೇಳಿ, ಅವ್ರು ವಿಚಾರಿಸ್ಕೋತಾರೆ ಅಲ್ವಾ ಹಸ್ಬೆಂಡು? ಅದನ್ನೇ ಕೇಳ್ತಿದ್ದೀನಲ್ಲ, ಹೇಳಿ ಅದಕ್ಕೆ. ಯಾಕೆ ಅವಮಾನ ಸಹಿಸ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನನಗೆ ಈಗೇನು ಕೇಳ್ಬಿಡ ಚಿರು. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಲ್ಲ ಅದಕ್ಕೆ ಅವ್ನ ಹೆಸರು ಯಾಕೆ ಹೇಳ್ತಾರ ನೀವು? ನಾಳೆ ಅವ್ನು ಇನ್ನೇನೋ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಈ ಸೌಂದರ್ಯಂಗೆ ಯಾರಾದರೂ ಏನಾದರೂ ಅಪಾಯ ಮಾಡಕ್ಕೆ ಬಂದರೆ ಅವರನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವನ ಬಗ್ಗೆ ಹೇಳೋ ಟೈಮ್ ಬಂದಾಗ ನಿನಗೆ ಖಂಡಿತ ಹೇಳ್ತೀನಿ. ಈಗ ಫೋರ್ಸ್ ಮಾಡಬೇಡ. ಆಯ್ತು. ಅಲ್ಲ ಮೇಡಮ್, ಅವ್ರ ಬಗ್ಗೆ ನೀವು ಒಬ್ಬರೇ ಕೊಡಕ್ತಿದ್ರೆ ನಮಗೆ ನೋವಾಗಲ್ವಾ? ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ಮನ್ಸು ಅಗ್ರ ಆಗತ್ತೆ. ಆ ವಿಷಯ ಬಿಡು. ಪಾಪ ಯಾರೋ ಮಾಡಿದ ತಪ್ಪಿಗೆ ಎಲ್ಲ ಮುಂದೆ ನೀನು ಬಯಸ್ಕೊಂಡಾಗಾಯ್ತು. ಸಾರಿ ದೀಪ. ವಾ, ಮೈದ್ನನ್ ಮುಂದೆ ನಾನು ಎಷ್ಟು ಒಳ್ಳೆಯನು ಅಂತ ತೋರಿಸ್ಕೊತಿದ್ದೀರಾ ಅಂತ ಗೊತ್ತಾಯ್ತು. ಇರಲಿ, ಇದಕ್ಕೆಲ್ಲ ಟೈಮ್ ಬಂದಾಗ ಸರಿಯಾಗಿ ಉತ್ತರ ಕೊಡ್ತೀನಿ. ನಿನ್ನೆ ಮೊನ್ನೆ ಬಿದ್ದಿರೋ ಮಳೆಗೆ ಹುಟ್ಟಿರೋ ಅಣಬೆ ನೀನು. ಸುನಾಮಿ ನೋಡಿರೋ ನನ್ನ ಕಣ್ಣು ಮುಂದೆ ಗುಡುಗು ಮಿಂಚಿನ ಆರ್ಭಟ ತೋರಿಸೋದಕ್ಕೆ ಬಂದರೆ ಹೆದರ್ಕೊಂಡು ಮರದ ಕೆಳಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಭ್ರಮೆನ ಹೇಗೆ ವಾಸ್ತವಕ್ಕೆ ತರಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೋಗ್ಲಿ ಬಿಡಿ ಅದಕ್ಕೆ. ಹಾಗೆ ನೋಡಿದ್ರೆ ದೀಪ ಅವ್ರಿಗೆ ಬೈದಿದ್ದು ನಾನು, ಅವ್ರಿಗೆ ಸಾರಿ ಕೇಳಬೇಕಾಗಿದ್ದು ನಾನು. ಆದರೆ ನನ್ನ ಪರವಾಗಿ ನೀವು ಕೇಳಿದ್ರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ದೊಡ್ಡತನ ಏನಂತ. ಏನು ಹಸ್ಬೆಂಡ್ ನೀವು? ಬೇಸಿಗೆಯಲ್ಲಿ ಮಳೆ ಬಂದಷ್ಟೇ ಖುಷಿ ಆಗ್ತಿದೆ ಅಲ್ವಾ ನನಗೆ? ಅಯ್ಯೋ, ಅಲ್ಲಿ ನೋಡಿದ್ರೆ ನಿಮ್ಮ ಅಕ್ಕೆ ನಂಗೆ ಕ್ಷಮೆ ಕೇಳ್ತಿದ್ದಾರೆ, ಇಲ್ಲಿ ನೋಡಿದ್ರೆ ನೀವು ನನ್ನ ಕೈ ಹಿಡಿದು ಕ್ಷಮೆ ಕೇಳ್ತಿದ್ದೀರಾ. ನಡೆದಿರೋ ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ನಿಮ್ಮನ್ನು ಬೈದೆ, ಅದಕ್ಕೆ ಸಾರಿ ಕೇಳ್ತಿರೋದು. ಆದರೂ ನೀವು ಈ ಥರ ಸಾರಿ ಕೇಳಿದ್ರೆ ನಾನು ಒಪ್ಪಲ್ಲ ಹಸ್ಬೆಂಡು. ಮತ್ತಿನ್ನು ಯಾವ ಥರ ಕೇಳಬೇಕಾ? ಪ್ರೇಮ ನಿವೇದನೆ ಮಾಡೋರು ಮಂಡಿಯೂರಿ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಡ್ತಾರಲ್ವಾ, ಹಾಗೆ ನೀವು ಹೇಳಿ. ಕೇಳೋಕ್ಕೂ ಚೆನ್ನಾಗಿರತ್ತೆ, ನೋಡೋಕ್ಕೂ ಚೆನ್ನಾಗಿರತ್ತೆ. ಏಯ್, ಓವರ್ ಆಯ್ತಿದು. ಅಲ್ಪಂಗ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡ ಹಿಡಿದ್ನಂತೆ. ಏನೋ ಪಾಪ ತಪ್ಪಿಗಿಪ್ಪೇನು ಮಾಡಿಲ್ದಿದ್ರು ಬೈಸ್ಕೊಂಡ್ರಲ್ಲ ಅಂತ ಸಾರಿ ಕೇಳಿದ್ರೆ ಹ್ಞೂ ಅಂತ ತಲೆ ಆಡ್ಸೋದ್ಬಿಟ್ಟು ಆ ತಲೆ ಮೇಲೆ ಕೊಂಬಂದಂಗೆ ಆಡ್ತಿರಲ್ಲ. ಅಯ್ಯೋ ಹಸ್ಬೆಂಡು, ನನ್ನನ್ನು ತಪ್ಪು ತಿಳ್ಕೊಬೇಡಿ. ನೀವಂತೂ ನನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳಲ್ಲ. ಕೊನೆ ಪಕ್ಷ ಈ ಥರ ಪ್ರೇಮ ನಿವೇದನೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಅಷ್ಟೇ. ಹಿಂಗೆ ಮಾತಾಡೋಕ್ಕೆ ಏನು ಕಮ್ಮಿ ಇಲ್ಲ. ಈಗ ಪ್ರೇಮ ನಿವೇದನೆ ಮಾಡ್ತೀರಾ ಅಥವಾ ಮಂದಿ ಊರಿಗೆ ಕ್ಷಮೆ ಕೇಳ್ತೀರಾ? ನಿಮ್ಮ ಆಯ್ಕೆ, ಹೇಳಿ. ಅದು ಎಲ್ಲಿಂದ ಗಂಟು ಬಿದ್ದರೆ ನೀವು ಈ ಥರ ಟಾರ್ಚರ್ ಕೊಡ್ತಿದ್ದೀರಲ್ಲ? ಅಯ್ಯೋ ಹಸ್ಬೆಂಡು, ಮರ್ತ್ಬಿಟ್ರಾ? ಕಳ್ಸದಲ್ಲಿ ಶಿವನ ದೇವಸ್ಥಾನದಲ್ಲಿ ನೀವೇ ತಾನೇ 3 ಗಂಟೆ ಹಾಕಿದ್ದು. ದಯವಿಟ್ಟು ಹಳೇದನ್ನೆಲ್ಲ ನೆನಪು ಮಾಡಬೇಡಿ. ಅದನ್ನೆಲ್ಲ ನಡೆದಿರೋ ಕಹಿ ಘಟನೆ ಅಂತ ಮರಿಬೇಕಂತಿದ್ದೀನಿ. ನಾನು ಮರೆಯಲ್ಲಪ್ಪ ರೀ, ಆ ವಿಷಯ ಬಿಡ್ರಿ. ಇಷ್ಟು ದಿನ ನಮ್ಮ ಅದಕ್ಕೆ ಸರಿ ಇಲ್ಲ ಅಂತ ಅವ್ರ ಮೇಲೆ ಕೆಂಡ ಕಾರ್ತಿದ್ರಲ್ಲ, ಇವತ್ತು ಅವರೇ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಿದ್ರು. ಇದಕ್ಕೇನು ಹೇಳ್ತೀರಾ? ಅಯ್ಯೋ, ಅವ್ರು ತಪ್ಪು ಮಾಡಿದ್ರು, ಅದಕ್ಕೆ ಕ್ಷಮೆ ಕೇಳಿದ್ರು, ಅದರಲ್ಲಿ ಏನಿದೆ? ನೋಡಿದ್ರ, ಇದೇ ತಪ್ಪು ಮಾಡ್ತಾ ಇರೋದು ನೀವು. ನಮ್ಮ ಅತ್ತಿಗೆಗೆ ನಿಮ್ಮ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆನೇ ಇರಲಿಲ್ಲ. ಆದರೂ ಅವ್ರು ಮುಜುಗರ ಬಿಟ್ಟು ನಿಮ್ಮ ಹತ್ರ ಕ್ಷಮೆ ಕೇಳಿದ್ರು. ಅದು ಅವ್ರ ದೊಡ್ಡ ಗುಣ. ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗಲೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರ. ಅದನ್ನು ಮೊದಲು ನಿಲ್ಲಿಸಿ. ನಿಲ್ಸಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಕಡಿಮೆ ಮಾಡ್ತೀನಿ ಬಿಡಿ ಹಸ್ಬೆಂಡು. ಹಾಗೆ ನಿಮ್ಮ ಅತ್ತಿಗೆ ವಿಷಯದಲ್ಲಿ ನೀವು ದುಡ್ಕೋದು ನಿಲ್ಲಿಸಿ. ಏನಾಯಿತು ಅಂತ ವಿಷಯ ತಿಳ್ಕೊಂಡು ಆಮೇಲೆ ಮಾತಾಡಿ. ದುಡುಕಿ ನಿಮಗೆ ಬೈದಿದ್ದಕ್ಕೆ ಸಾರಿ ಕೇಳಿದ್ನಲ್ವಾ? ನಂಗೆ ಸಾರಿ ಕೇಳೋದು ಮುಖ್ಯ ಅಲ್ಲ,
ಈ ಥರ ಮಾತಾಡಿದ್ರೆ ನಿಮ್ಮ ಅತ್ತಿಗೆಗೂ ಬೇಜಾರಾಗುತ್ತಲ್ವಾ? ಅರ್ಥ ಆಯ್ತು. ಇನ್ಮೇಲೆ ಯೋಚನೆ ಮಾಡಿ ಮಾತಾಡ್ತೀನಿ ಬಿಡಿ. ಥ್ಯಾಂಕ್ಸ್ ಹಸ್ಬೆಂಡು. ಅದೆಲ್ಲ ನೀವೇ ಇಟ್ಕೊಳ್ಳಿ. ಇದೇ ನೆಪ ಇಟ್ಕೊಂಡು ತಪ್ಕೊಳಕ್ಕೆಲ್ಲ ಬರಬೇಡಿ. ನಿದ್ದೆ ಬರ್ತಾ ಇದೆ, ನಂಗೆ ಮಲಗ್ತೀನಿ. ನೀವು ಮಲ್ಗಲ್ವಾ? ಅಯ್ಯೋ ಹಸ್ಬೆಂಡು, ಒಂದು ನಿಮಿಷ ರೀ, ನಿಮ್ಗೇನೋ ತೋರಿಸ್ಬೇಕು, ತಗೊಂಡು ಬರ್ತೀನಿ, ಇಲ್ಲೇ ನಿಂತ್ಕೊಳ್ಳಿ. ಈ ಟೈಮಲ್ಲಿ ಏನಪ್ಪ ಇವ್ರದ್ದು? ಇಲ್ಲ ನೋಡಿ. ಹೋಳಿ ಹಬ್ಬ ಅಲ್ವಾ ಹಸ್ಬೆಂಡು, ಅದಕ್ಕೆ ಬಣ್ಣ ಹಚ್ಚಿ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ರೀ, ನನಗಿದೆಲ್ಲ ಇಷ್ಟ ಆಗಲ್ಲ. ಹಚ್ಚಕ್ಕೆ ಮುಂಚೆ ನನ್ನ ಪರ್ಮಿಷನ್ ಕೇಳ್ಬೇಕಂತ ಗೊತ್ತಾಗಲ್ವಾ? ಹೋಳಿ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ, ಅದಕ್ಕೆ ನಿಮಗೂ ಇಷ್ಟ ಆಗುತ್ತೆ ಅಂತಾನೆ ಹಚ್ಚಿದೆ. ಅಲ್ಲ, ಅರ್ಚನಾ ಅಕ್ಕ ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದ್ರು. ಹೇಳಿದ್ಮೇಲೂ ಅದು ಯಾವ ಧೈರ್ಯದ ಮೇಲೆ ಬಂದು ಹಚ್ಚತ್ರಿ? ಹಸ್ಬೆಂಡು, ನಿಮ್ಗೆ ಯಾಕೆ ಇದು ಇಷ್ಟ ಆಗಲ್ಲ? ನನಗಷ್ಟೇ ಅಲ್ಲ, ಮನೇಲಿ ಯಾರೂ ಹೋಳಿ ಆಚರಿಸಲ್ಲ. ಅದು ನಮ್ಮ ಮನೇಲಿ ನಿಷಿದ್ಧ ಆಗಿದೆ. ಬರ್ತಾ ಬರ್ತಾ ನಿಮ್ಗೆ ಯಾಕೋ ಅತಿ ಆಯ್ತು. ನೀವು ಈ ಥರ ನಡ್ಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಮಾತಾಡಬೇಡಿ, ನೀವು ಸುಮ್ಮನೆ ಹೋಗ್ತಾರೆ. ಹೋಗಿ.